ಶ್ರೀಹರಿ ಲಕ್ಷ್ಮಿ ನರಸಿಂಹ ಶ್ರೀಹರಿ ಅವತಾರದ ನರಸಿಂಹ ಸಿಂಹದ ಉಗ್ರದ ನರಸಿಂಹ ಸಿಂಹದಂತೆ ಗರ್ಜಿಸುವ ನರಸಿಂಹ ಸತಿಯ ಗರ್ಭಣೆ ಇರುವಾಗ ಹಿರಣ್ಯಕಶಪನು ಹೊರಟನು ತಪಸ್ಸಿಗೆ ಅಮರತ್ವವನ್ನು ಪಡೆಯಲು ಕುಳಿತ ತಪಸ್ಸಿಗೆ ಹಿರಣ್ಯಕಶಪ ಇಲ್ಲದಿರುವಾಗ ಸತಿಯ ಸಂಹಾರ ಮಾಡುವರೆಂದು ನಾರದನು ಕರೆದೊಯ್ದನು ಅತ್ತೆಮಾವನ ಆಶ್ರಮದಲ್ಲಿ. ಹರಿಹರಿ ಎನ್ನುತ್ತಾ ಜನಿಸಿತು ಹಿರಣ್ಯಕಶುಪನ ಮಗನಾಗಿ. ಹರಿಯ ನಾಮ ಜಪ ಬಿಡದ ತಂದೆಗೆ ಎದುರಾದ ಭಕ್ತ ಪ್ರಹ್ಲಾದ. ಬೆಟ್ಟದಾದಿಂದ ಕೆಳಗೆ ಬೀಸಾಡಲು ಆಜ್ಞೆಯನ್ನು ಕೊಟ್ಟ ಪ್ರಹ್ಲಾದ ತಂದೆ. ಶ್ರೀಹರಿಯು ಬಂದು ಕಾಪಾಡಿದ ಭಕ್ತ ಪ್ರಹ್ಲಾದನನ್ನು. ವಿಷವನ್ನು ಬೆರೆಸಿ ಕುಡಿಸಿದ ಹಾಲನ್ನು ಅಮೃತವನ್ನು ಕುಡಿದ ಪ್ರಹ್ಲಾದ. ಬದುಕಿ ನಿಂತ ಪ್ರಹ್ಲಾದ ತಂದೆಯ ಪಾದಕ್ಕೆ ನಮಿಸಿದ. ಆನೆಗಳ ಬಲವನ್ನು ಬಿಟ್ಟ ಮಗನನ್ನು ತುಳಿಯಲು ಸೊಂಡೆಗಳನ್ನೆತ್ತಿ ನಮಿಸಿದವು ಭಕ್ತ ಪ್ರಹ್ಲಾದನಿಗೆ. ನಿನ್ನ ಹರಿಯಲ್ಲಿರುವನೆಂದು ಪ್ರೀತಿಯಿಂದ ಕೇಳಿದ ಮಗನಿಗೆ ಗೋಡೆ ಕಂಬಗಳ ಎಲ್ಲೆಡೆ ಇರುವ ಶ್ರೀಹರಿ ಒಬ್ಬನೇ ಎಂದು ಹೇಳಿದ ಪ್ರಹ್ಲಾದ. ಕೋಪವನ್ನು ತಡೆಯಲಾರದೆ ಗದವನೆತ್ತಿ ಗುಡುಗಿದ ತಂದೆ. ಬಾರಿಸಿದ ಕಂಬಕ್ಕೆ ಗದದಿಂದ ಗರ್ಜಿಸಿದ ಗುಡುಗುನಂತೆ. ಭೂಕಂಪದಂತೆ ಕಂಬವನ್ನು ಸೀಳಿ ಸಿಂಹ ಗರ್ಜನಂತೆ ಹೊರಬಂದು ತೋರಿಸಿದ ತನ್ನ ಸಿಂಹಾವತಾರ. ಶ್ರೀಹರಿ ನರಸಿಂಹ ಸಿಂಹದಂತೆ. ಹಿರಣ್ಯ ಕೋಪವನ್ನು ಶಮನವ ಮಾಡಿ ಅವನನ್ನು ಚಕ್ರದಂತೆ ಎತ್ತಿ ತಿರುಗಿಸಿ ತೊಡೆಗಳ ಮೇಲೆ ಮಲಗಿಸಿ ಎದೆಯನ್ನು ಸೀಳಿ ಚೆಲ್ಲಾಡಿದ ರಕ್ತವನು. ಶ್ರೀಹರಿ ನರಸಿಂಹ ನಿಂತು ಶ್ರೀಹರಿಯಾಗಿ ದರ್ಶನವನ್ನು ಕೊಟ್ಟು ಭಕ್ತನಿಗೆ ಕೊಟ್ಟ ಕೇಳಿದ ವರವನ್ನು ಶ್ರೀಲಕ್ಷ್ಮೀ ನರಸಿಂಹ ಹರಿಯಾದ. ಹರಿಯ ನಾಮವನ್ನು ಜಪಿಸುತ್ತ ರಾಜ್ಯವನ್ನಾಳಿದ ಭಕ್ತ ಪ್ರಹ್ಲಾದ. ಅಂದು ಇಂದು ಎಂದಿಗೂ ಹೆಸರಾದ ಶ್ರೀಹರಿಯ ಭಕ್ತ ಪ್ರಹ್ಲಾದ. ಶ್ರೀಹರಿ ಲಕ್ಷ್ಮೀ ನರಸಿಂಹ ಶ್ರೀಹರಿ ಅವತಾರದ ನರಸಿಂಹ ಸಿಂಹದ ಉಗ್ರದ ನರಸಿಂಹ ಸಿಂಹದಂತೆ ಗರ್ಜಿಸುವ ನರಸಿಂಹ.